ವಿವೇಕಾನಂದರು ಇಷ್ಟು ದಪ್ಪದ ಪುಸ್ತಕವನ್ನ 5 ನಿಮಿಷದಲ್ಲಿ ಬೈಹಾಕ್ ಮಾಡ್ತಿದ್ರು. ಬೈಹಾಕ್ ಮಾಡೋದು ಅಂದ್ರೆ ಏನು? ಕೆಲವು ಸಲ ಹೀಗೆ ಪುಟ ತಿರುಗಿಸ್ತಾ ಹೋಗೋದು. ಒಂದು ಪುಟದ ಮೇಲೆ ಅವ್ರ ದೃಷ್ಟಿ ಬಿತ್ತಲ್ಲ, ಅದ್ರ ಫೋಟೋ ತಗೊಳುತ್ತೆ ಅವ್ರ ಮೈಂಡ್. ಅಂತದ್ದು 12 ಪುಸ್ತಕಗಳು ಟೇಬಲ್ ಮೇಲೆ. ಅವರ ಶಿಷ್ಯ ಬಂದು ನೋಡಿದ, ಏನು ಸ್ವಾಮೀಜಿ ಇದು? ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ. ಇವತ್ತೆಲ್ಲ ಲೈಬ್ರರಿನಲ್ಲಿ ಹೋಗಿ ನೋಡಿ, ಒಂದೊಂದು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಇಷ್ಟು ದಪ್ಪ ಇದೆ. ಈ ಒಂದು ಪುಸ್ತಕ ಓದೋದಕ್ಕೆ ಒಂದು ಜನ್ಮ ಸಾಕಾಗಲ್ಲ. ಇದನ್ನೆಲ್ಲ ಯಾವಾಗ ಓದೋದು? ಈ ಪುಸ್ತಕಗಳನ್ನು ಯಾಕೆ ತರಿಸಿದ್ರಿ? ವಿವೇಕಾನಂದ ಹೇಳ್ತಾರೆ, ಮೂರ್ಖ, ಏನ್ ಮಾತಾಡ್ತಾ ಇದೀಯಾ? ಈ 12 ಪುಸ್ತಕಗಳನ್ನು ನಾನು ಓದಿ ಮುಗಿಸಿದ್ದೆ. ಯಾವಾಗ ತರಿಸಿದ್ರಿ? 1 ತಿಂಗಳ ಹಿಂದೆ. ಇದನ್ನೆಲ್ಲ ಓದ್ಬಿಟ್ರ? ಒಂದೊಂದು ಪುಸ್ತಕ ತಗೊಂಡು ನನ್ ಕ್ವಶನ್ ಕೇಳು, ಯಾವ್ದು ಕೇಳ್ತೀಯ ಕೇಳು. ಅವರು ಸುಮಾರು 1 ಗಂಟೆ ಕಾಲ ಆ 12 ಪುಸ್ತಕಗಳನ್ನು ತಗೊಂಡು ಒಂದೊಂದು ಪುಸ್ತಕದಿಂದ ಒಂದು 7-8 ಕಡೆ ಪುಟ ತೆಗೆಯೋದು, ಅಲ್ಲಿ ಯಾವುದೋ ಒಂದು ನೋಡೋದು, ಅಥವಾ ಒಂದ್ ಬಗ್ಗೆ ಕೇಳಿದ್ರೆ ವಿವೇಕಾನಂದರು ಮೊದಲು ಪೇಜ್ ನಂಬರ್ ಹೇಳ್ತಾರೆ, ಆಮೇಲೆ ಅಲ್ಲಿ ಏನು ಬರೆದಿದೆಯೋ ಅದರ ಜೆರಾಕ್ಸ್ ಕಾಪಿ ಬರೆದು 12 ಪುಸ್ತಕ ಎದೆ ಹೊಡೆಯೋದು ಒಂದು ಬಾಕಿ ಅವನ ಶಿಷ್ಯನಿಗೆ. ಇದು ಹೇಗೆ ಬಂತು ಈ ಮೆಮೊರಿ ಪವರ್? ಬ್ರಹ್ಮವನ್ನು ತಿಳಿದವನು ಹೀಗಿರ್ತಾನೋ ದಡ್ಡ, ಬ್ರಹ್ಮವನ್ನು ತಿಳಿದವನು ಹೀಗಿರ್ತಾನೆ, ನಾನೊಬ್ಬನೇ ಅಲ್ಲ. ಯಾಕೆ? ಎಲ್ಲಗಳ ಎಲ್ಲ ಜ್ಞಾನಗಳ, ಎಲ್ಲ ಆನಂದಗಳ, ಎಲ್ಲ ಶಕ್ತಿಗಳ ಮೂಲ ಬ್ರಹ್ಮ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮವಿತ್ ಆಪ್ನೋತಿ ಪರಂ. ಎಲ್ಲೆಲ್ಲಿ ಏನೇನಿದೆ ಅದೆಲ್ಲವೂ ಅವನಿಗೆ ಒದಗುತ್ತದೆ.